ಇವತ್ತು ನಾನು ಇನ್ನೊಂದು ಮ್ಯಾಂಗೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಮ್ಯಾಂಗೋ ಪುಡ್ಡಿಂಗ್. ಇದನ್ನು ಹೇಗೆ ಮಾಡಿದೆ, ಯಾವ ಥರ ತುಂಬ ರುಚಿಯಾಗಿರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ. ನಾನು ಯಾವ ಕಾರ್ನ್ಫ್ಲೋರು ಏನೂ ಹಾಕಿಲ್ಲ. ಯಾವ ಥರ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ಒಂದೆರಡು ಮಾವಿನ ಹಣ್ಣು ಚೆನ್ನಾಗಿ ಇರೋದು ಪೀಲ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟ್ ಮಾಡಿರೋದನ್ನು ತಗೊಂಡು ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪಿ. ನೀವು ಮಾಡಿ ನೋಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಇದನ್ನು ಬೇಯಿಸ್ತಾ ನೋಡಿ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೀವು ನೋಡಿಕೊಂಡು ನಿಮಗೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಸಕ್ಕರೆ ಕರ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ಬೇಯ್ತಾ ಇರುವಾಗ ನಾನು 1-2 ಸ್ಪೂನಷ್ಟು ಸಾಬೂದಾನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಈ ಪುಡ್ಡಿಂಗ್ ಕಾರ್ನ್ಫ್ಲೋರ್ ಆಗಲಿ ಏನೂ ಹಾಕ್ತಾಯಿಲ್ಲ, ಸಾಬೂದಾನೆಯಿಂದ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಈಗ ಸಾಬೂದಾನನ ಈಗ ಬೇಯ್ತಾ ಇರೋ ಮಾವಿನ ಹಣ್ಣು ಸಿರಪ್ಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟ್ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ. ನೀವು ಇದನ್ನು ಸುಲಭವಾಗಿ ಸ್ಪ್ಯಾಚುಲಾಯಿಂದ ಸಹಾಯದಿಂದ ಗಂಟೆಲ್ಲ ತೆಕ್ಕೊಂಡ್ಬಿಡ್ಬೋದು. ಒಂದು 3-4 ಸತಿ ಈ ಥರ ಮಾಡಿಕೊಂಡ್ರೆ ಆಯಿತು, ನೀಟಾಗಿ ಆಗುತ್ತೆ. ಆಮೇಲೆ ನಾನು ಕೇಸರಿ ದಳನ ಹಾಲಲ್ಲಿ ನೆನೆಸಿಟ್ಟಿದ್ದೆ. ನಾನು ಇವಾಗ 1-2 ಸ್ಪೂನಷ್ಟು ಇವಾಗ ಹಾಕ್ಕೋತೀನಿ ಹಾಲು. ಆಮೇಲೆ 1-2 ಸ್ಪೂನ್ ಹಾಲು ಹಾಕ್ಕೋತೀನಿ. ಇದು ಚೆನ್ನಾಗಿ, ಯಾಕಂದರೆ ಸಾಬೂದಾನ ಸ್ವಲ್ಪ ಜಾಸ್ತಿ ಲಿಕ್ವಿಡ್ಡು ಸ್ವಲ್ಪ ಎಳ್ಕೊಳ್ಳುತ್ತೆ. ಅದರಿಂದ ನಾವು ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಕ್ಲೀನಾಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಪ್ಲೀಸ್ ಟ್ರೈ ದಿಸ್ ರೆಸಿಪಿ. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇದನ್ನು ಸ್ವಿಚ್ ಆಫ್ ಮಾಡಿ ನಾನು ಒಂದು ಬೌಲ್ ಸ್ವಲ್ಪ ತಣ್ಣಗೆ ಮಾಡಿದ್ಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಶಿಫ್ಟ್ ಮಾಡ್ಕೊಂಡು ಇದನ್ನು ನಾನು ಒಂದು ಅರ್ಧ ಗಂಟೆಯಷ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಇವಾಗ ನಾನು ಇದನ್ನು ಡಿಮೌಲ್ಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಒಳ್ಳೆ ಜೆಲ್ಲಿ ಥರ ಆಗಿತ್ತು ನೋಡಿ. ಅಷ್ಟು ಚೆನ್ನಾಗಿತ್ತು. ರುಚಿನೂ ಅಷ್ಟೇ ರುಚಿಯಾಗಿರುತ್ತೆ. ಮ್ಯಾಂಗೋ ಸೀಸನಲ್ಲಿ ಥರ ಮ್ಯಾಂಗೋ ರೆಸಿಪಿ ನಾನು ಟ್ರೈ ಮಾಡ್ತಾಯಿರ್ತೀನಿ. ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.